ನಮಸ್ಕಾರ ಸ್ನೇಹಿತರೆ. 2025ರ 18ನೇ ಸೀಸನ್ ನ IPL ಮುಗಿದ ಬಳಿಕ ಈಗ 19ನೇ ಸೀಸನ್ ನ ತಯಾರಿ ತುಂಬಾ ಭರ್ಜರಿಯಾಗಿ ನಡೆಯುತ್ತಿದೆ. ಈಗಾಗಲೇ ಸಾಕಷ್ಟು ತಂಡಗಳು ಟ್ರೇಡಿಂಗ್ ನ ತಯಾರಿಯಲ್ಲಿ ತೊಡಗಿಕೊಂಡಿದ್ದು ಬಹುದೊಡ್ಡ ಆಟಗಾರರು ಈ ಬಾರಿ ಟ್ರೇಡಿಂಗ್ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರುತ್ತೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ RCB ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಬಾರಿ ಕನ್ನಡಿಗ KL ರಾಹುಲ್ ಅವರು ಡೆಲ್ಲಿ ತಂಡವನ್ನು ತೊರೆದು KKR ತಂಡವನ್ನು ಸೇರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ಕಳೆದ ಬಾರಿ ಡೆಲ್ಲಿ ತಂಡದಲ್ಲಿ ಕಾಣಿಸಿಕೊಂಡಿದ್ದ KL ರಾಹುಲ್ ಅವರಿಗೆ ನಾಯಕತ್ವದ ಜವಾಬ್ದಾರಿ ಕೂಡ ನೀಡಿರಲಿಲ್ಲ. ಆದರೆ ಸದ್ಯ KKR ತಂಡಕ್ಕೆ ಒಬ್ಬ ಒಳ್ಳೆಯ ನಾಯಕನ ಅವಶ್ಯಕತೆ ಇದ್ದು ರಹಾನೆ ಬದಲಿಗೆ ಈ ಬಾರಿ KL ರಾಹುಲ್ ಅವರಿಗೆ ತಂಡದ ನಾಯಕತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ ಎರಡನೇದಾಗಿ ಸಂಜು ಸ್ಯಾಮ್ಸನ್. ಕಳೆದ ಹಲವು ವರ್ಷಗಳಿಂದ ರಾಜಸ್ಥಾನ್ ತಂಡದಲ್ಲಿ ಕಾಣಸಿಗುತ್ತಿರುವ ಸಂಜು ಸ್ಯಾಮ್ಸನ್ ಅವರು ಈ ಬಾರಿ ರಾಜಸ್ಥಾನ್ ತಂಡವನ್ನು ತೊರೆದು CSK ತಂಡವನ್ನು ಸೇರುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. CSK ತಂಡಕ್ಕೂ ಕೂಡ ಧೋನಿ ನಂತರ ಒಬ್ಬ ಒಳ್ಳೆಯ ನಾಯಕನ ಅವಶ್ಯಕತೆ ಇದೆ. ಹೀಗಾಗಿ CSK ತಂಡ ಈಗಾಗಲೇ ಟ್ರೇಡಿಂಗ್ ನಲ್ಲಿ ತೊಡಗಿಕೊಂಡಿದ್ದು ಬಹುತೇಕ ಇವರು CSK ತಂಡವನ್ನು ಸೇರಿ ಈ ಬಾರಿ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತಿದ್ದು ಬಹುತೇಕ ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯವಾಗಲಿವೆ. ನಂತರ ಮೂರನೇದಾಗಿ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅವರು ಈ ಬಾರಿ CSK ತಂಡವನ್ನು ತೊರೆದು ಬೇರೆ ತಂಡವನ್ನು ಸೇರಿಕೊಳ್ಳಬಹುದು, ಅಥವಾ ಈ ಬಾರಿ ಅವರು IPL ನಿಂದ ನಿವೃತ್ತಿ ಹೊಂದಿ ಬೌಲಿಂಗ್ ಕೋಚ್ ಆಗಿ ಕೂಡ ಗುರುತಿಸಿಕೊಳ್ಳಬಹುದು. ಸದ್ಯ ಎಲ್ಲಾ ಫಾರ್ಮೆಟ್ ನಿಂದ ನಿವೃತ್ತಿ ಹೊಂದಿರುವ ರವಿಚಂದ್ರನ್ ಅಶ್ವಿನ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಸದ್ಯ ಬ್ಯುಸಿಯಾಗಿದ್ದಾರೆ. ಆದರೆ ಬರುವಂತ IPL ನಲ್ಲಿ ಇವರು ಯಾವ ಜವಾಬ್ದಾರಿಯನ್ನು ಒತ್ತಿಕೊಳ್ಳಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ.